ಬಿಡ್ತಾರೆ. ಯಾಕೆ ಬಿಸ್ತಾ ಇದೆಯಾ ಇರೋ ನೀನು ಗುಜಿಗಳು ಹಾಕೊಂಡು ಬೈಕ್ ಸರಿಯಾಗಿ ಬರ್ತಾನೆ. ಹೀಗೆ ಅಪರಿಚಿತ ವ್ಯಕ್ತಿಯೋರ್ವನನ್ನು ಗ್ರಾಮದಲ್ಲಿ ಓಡಾಡುವುದನ್ನು ಕಂಡು ಕಳ್ಳನೆಂದು ಹಿಡಿದು ಮರಕ್ಕೆ ಕಟ್ಟಾಕಿದ ಗ್ರಾಮಸ್ಥರು. ಮತ್ತೊಂದೆಡೆ ಭಕ್ತನಂತೆ ದೇವಾಲಯಕ್ಕೆ ಬಂದು ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣ ಹಾಗೂ ಗಂಟೆಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 20 ದಿನಗಳಲ್ಲಿ ಅದೇ ಗ್ರಾಮದ 2 ದೇವಾಲಯದಲ್ಲಿ ಕಳ್ಳತನವಾಗಿದೆ. ಇದರಿಂದ ಆತಂಕಗೊಂಡ ಗಿಡ್ನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಓಡಾಡುವುದನ್ನು ಕಂಡು ಗಾಬರಿ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ವ್ಯಕ್ತಿ ಅನುಮಾನಾಸ್ಪದವಾಗಿ ರಾತ್ರಿ ವೇಳೆ ಗ್ರಾಮದಲ್ಲಿ ಹಾಗೂ ಬೆಳಿಗ್ಗೆ ದೇವಾಲಯದ ಬಳಿ ಓಡಾಡುವುದನ್ನು ಕಂಡ ಮಹಿಳೆಯರು ಅನುಮಾನಗೊಂಡು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಗಿಡ್ನಹಳ್ಳಿ ಗ್ರಾಮದ ಜನರು ಸೇರಿ ವ್ಯಕ್ತಿಯನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಇದರಿಂದ ಗಾಬರಿಗೊಂಡು ಅಪರಿಚಿತ ವ್ಯಕ್ತಿ ಅಲ್ಲೇ ಇದ್ದ ರೇಷ್ಮೆಗೂಡಿನ ಚಂದ್ರಾಂಕಿ ಗೋಡೌನ್ ಒಂದರಲ್ಲಿ ಅವಿತುಕೊಂಡಿದ್ದಾನೆ. ಇದನ್ನು ತಿಳಿದ ಗ್ರಾಮಸ್ಥರು ಆತನನ್ನು ಹಿಡಿದು ಮರಕ್ಕೆ ಕಟ್ಟಾಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವಾಗ ದೇವಸ್ಥಾನ ಹತ್ರ ನಾವ್ ಹೆಂಗಸರೆಲ್ಲ ಬಂದಿತ್ತು, ನೀನ್ ಏನ್ ಕೊಡ್ ಬಂದೆ? ಈಗ ಅಲ್ಲೇ ಇರ್ಬೇಕಿತ್ತು. ನೀನ್ ಅಲ್ಲೇ ಇರ್ಬೇಕಾಗಿತ್ತಲ್ಲ. ಎಲ್ಲ ಕೊಡಿಲ್ಲ, ದೊಣ್ಣೆ ಹೇಳ್ತೀನಿ. ಊಟ ಇಲ್ಲ ಅಂತ ಹೇಳ್ಬೋದು, ನೀರಿಲ್ಲ ಅಂತ ಹೇಳ್ಬೋದು, ತಗೋಬಹುದು. ಕಳ್ಸಿದ್ ನೋಡ ಇವರು ಹಚ್ಕೊಂಡ್ಲಿ ಅದು ಅರ್ಕ್ಯಾರ ಅನ್ನಕ್ಕೆ ಶೆಪ್ಪು ನಂಬರ್ ನಿಮ್ ತಾಲೂಕ್ ಯಾವ್ದು? ನಮ್ಮ ತಾಲೂಕು ಚಿಕ್ಕಬಳ್ಳಾಪುರ. ఏమంతా అయిపోయిందప్ప నీకే స్వామి ఏమైపోయింది చెప్పు. ಇವ್ರು ಸಾಹೇಬ್ ಇವ್ರು ವೈನ್ ನಂಬರ್ ಆಯಾ ಅಲ್ಲ, ನಿನ್ ಜೊತೆಗೆ ಮೊನ್ನೆ ದೇವಸ್ಥಾನ ಕಳ್ತಾನ ಬಂದಿದ್ನಲ್ಲ, ಅವ್ನ ನಂಬರ್ ಮಾಡು. ನೆನ್ನೆ ಬಂದಿದ್ದ ಅನ್ಕೊಂಡು ನೆನ್ನೆ ಬೆಳಗ್ಗೆ ಇವನೇನ್ ಬಂದಿದ್ದ ಅಲ್ಲಿ ದೇವಸ್ಥಾನದಾಗ ಬಂದಿದ್ದ ನೀವನೇನಾ? ಎಷ್ಟು ದಿನ ಕಾವ್ದ ಇವತ್ತು ತೋಪ್ ಕಾವ್ಯ ಅಂತ ಅವಶ್ಯಕತೆ ಇಲ್ಲಲ್ಲ. ತೋಪ್ ಕಾವ್ಲಿರಕ್ಕೇನು ಗಿಡಕ್ಕ ಇಲ್ಲ ಉಡ್ತಿಲ್ಕ ಉಡ್ತಿಲ್ಕ ಗಿಡ್ನಳ್ಳಿ ತೋಪಾಗ ಗಿಡ್ನಳ್ಳಿ ತೋಪಾಗ ಹಲೋ ಹಲೋ. ಇನ್ನು ಕಳೆದ 15 ದಿನಗಳ ಹಿಂದೆ ಇದೇ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ನಿನ್ನೆ ಅಂದರೆ ಭಾನುವಾರ ಬೆಳಿಗ್ಗೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಮಧ್ಯೆ ಗಿಡ್ನಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಶಾಂತಿ ಶನೇಶ್ವರ ದೇವಾಲಯದ ಹುಂಡಿಯಲ್ಲಿದ್ದ ಹಣ ಹಾಗೂ ಗಂಟೆಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರಿಂದ ಗ್ರಾಮಸ್ಥರು ಆತಂಕಗೊಂಡು ಗ್ರಾಮಕ್ಕೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದರೂ ಗಾಬರಿ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದರು. ಇದು ಬೀಗ ತೆಗೆದು ಇದರಲ್ಲಿರೋ ಹಣ ಎಲ್ಲ ಮುಚ್ಚಿ ಬೀಗಗೆಲ್ಲ ಬೆಳೆಸ್ಕೊಂಡು ಖಾಲಿಯಲ್ಲಿ ಫೋನ್ ಎತ್ಕೊಂಡಿದ್ದಾರೆ. ಕಾರ್ಬನ್ ಶೀಟ್ ಫೋನ್, ಅದರ ಮೆಮೊರಿ ಕಾರ್ಡ್ ಐತೆ, ಇದಿಲ್ಲ. ಎಷ್ಟು ಗಂಟೆಯಲ್ಲಿ ಆಗಿರೋದು ಇದು ಕಳ್ತ? ಬೆಳಿಗ್ಗೆ 9 ಕಾಲ. ಮನೇಲಿ ಯಾರು ಇರ್ಲಿಲ್ಲ ನೀವು? ಎಲ್ಲರೂ ಇದೀವಿ, ಎಲ್ಲ ತೋಟದಲ್ಲಿದ್ವಿ, ಮನೆಯಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಐತೆ. ಕ್ಯಾಮರದಲ್ಲಿ ಐತೆ ಬಂದಿರೋದು, ಬಾಗಿಲಿಗೆ ತೆಗ್ದಿರೋದು, ಬೀಗ ಹಾಕಿರ್ಲಿಲ್ಲ. ತೆಗೆದು ಬಂದು ಕಡ್ಡಿ ಹಚ್ಬಿಟ್ಟು ಇಟ್ಬಿಟ್ಟು ಇದೆತ್ಕೊಂಡು ಕಾಸು ಎತ್ಕೊಂಡು ಗಂಟೆ ಇಷ್ಟಪ್ಪ ಐತೆ ಗಂಟೆ ಎತ್ಕೊಂಡು ಇದು ಇಲ್ಲಿ ಫೋನು ಅಲ್ಲಿ ರೆಕಾರ್ಡ್ ಹಾಕಿಬಿಟ್ಟು ಹಾಡುಗಳು ಹೇಳಕ್ಕೆ ಆ ಫೋನ್ ಎತ್ಕೊಂಡು ಬಾಗಿಲು ಹಾಕೊಂಡು ಕಳ್ತನ ಮಾಡೋದಲ್ದೆ ಪೂಜೆನೂ ಮಾಡಿದ್ದಾರೆ. ಆ ದೇವಸ್ಥಾನ ಹತ್ರ ಅನುಮಾನಾಸ್ಪದವಾಗಿ ಒಂದು ವ್ಯಕ್ತಿ ಓಡಾಡ್ತಿದ್ದ. ನಾವು ದೇವಸ್ಥಾನದಿಂದ 4 ಜನ ಹೆಂಗಸರು ನಮ್ಮ ಮನೆಯಿಂದ ದೇವಸ್ಥಾನದ ಹತ್ರ ಬಂದ್ವಿ. ಆಗ ಬಂದಾಗ ಅವ್ರು ನಮ್ಮನ್ನು ನೋಡ್ತಾ ಇದ್ದಂಗೆನೇ ಬೇಗ ಅವ್ರು ಹ್ಯಾಂಡಿಕ್ರಾಫ್ಟ್ ಆಗಿರೋದನ್ನ ಬೇಗ ಜಂಪ್ ಮಾಡ್ಕೊಂಡು ಬಂದು ಅಲ್ಲಿ ದೊಡ್ಡ ಹಲಸಿನ ಮರ ಇದೆ, ಅಲ್ಲಿ ಹಿಂದೆಗಡೆ ಮುಚ್ಚಿಕೊಂಡ್ಬಿಟ್ರು. ಸೊ ನಮ್ಗೆ ಹಂಗೆ ಇವ್ರು ಯಾಕೆ ಈ ಥರ ಓಡೋಗ್ತೀರಾ ಅಂತ ಡೌಟ್ ಬಂದು ನಾವು ಅಲ್ಲಿಗೆ ಬಂದ್ವಿ, ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಬಂದ್ವಿ. ಅವ್ರು ಬರೋ ಅಷ್ಟರಲ್ಲಿ ಕಾಲ್ದಾರಿಲಿ ಓಡ್ ಬಂದುಬಿಟ್ರು. ಅದಕ್ಕೆ ಬಂದವ್ರು ಎಲ್ಲಿಗೆ ಹೋದ್ ಬಂದ್ಬಿಟ್ಟು ನಾವು ಬೈಕ್ ಹಾಕ್ಕೊಂಡು ಮೈನ್ ರೋಡಿಗೆ ಬರೋ ಅಷ್ಟರಲ್ಲಿ ಈ ಮೈನ್ ರೋಡ್ ಪಕ್ಕದಲ್ಲಿ ಒಂದು ಮನೆ ಮತ್ತು ಗೋಡೌನ್ ಇದೆ, ಚಂದ್ರಂಗಿ ಗೋಡನ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ದಿವಾನ ಕಟ್ಟಿದೆ. ಅವ್ರ ಮನೆ ಒಳಗಡೆ ಹೆಂಗಸರು ಮತ್ತು ಮಕ್ಳಿಬ್ಬರೇ ಇದ್ದಿದ್ದು. ಸೊ ಆ ಗೋಡನ್ ಒಳಗಡೆ ಹೋಗಿ ಮುಚ್ಚಿಕೊಂಡಿದ್ದಾರೆ. ನಾವೆಲ್ಲ ಇಲ್ಲಿ ಬಂದು ಹುಡುಕ್ಲಾರ್ದಾಗ ಅವ್ರು ಹೇಳಿದ್ರು ನಮಗೆ ಇಲ್ಲಿ ಕೆಳಗಡೆ ಮುಚ್ಚಿಕೊಂಡಿದ್ದಾನೆ ಬನ್ನಿ ಅಂತ. ಆಮೇಲೆ ಆ ವ್ಯಕ್ತಿನ ಏನು ಯಾಕೆ ನೀವು ಹಿಂಗೆಲ್ಲ ಬಂದಿದ್ದು ಅಂತೆಲ್ಲ ವಿಚಾರಿಸಿದಾಗ ಅವರು ಯಾಕೂ ಇಲ್ಲ, ನನ್ನ ಹೆಂಡ್ತಿನ ಸಾಯಿಸ್ತಿದ್ದಾರೆ, ಗಿಡ್ನಳ್ಳಿನಿ ನನ್ನ ಮಗಳನ್ನ ರೇಪ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಮ್ಗೆ ಅದೆಲ್ಲ ಭಯ ಆಗಿ ಪೊಲೀಸರಿಗೆ ಫೋನ್ ಮಾಡಿ ಮತ್ತು ಪ್ರೆಸ್ಸವ್ರಿಗೆ ಫೋನ್ ಮಾಡಿದ್ವಿ. ಇಲ್ಲಿ ಮಾಮೂಲಿ ರೋಡಲ್ಲಿ ಬರ್ತಾ ಇದ್ದು ನೋಡಿಬಿಟ್ಟು ಅಲ್ಲಿ ಮನೆ ತ ಹೋಗವನೆ, ನಾಯಿಗಳು ಗೇಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ನಾಯಿ ಕವರ್ ಆಗವೆ.
ಅಲ್ಲಿಂದ ವಾಪಸ್ ಬಂದು ದೇವಸ್ಥಾನ ಹತ್ರ ಹೋಗವನೆ. ಅಲ್ಲಿ ದೇವಸ್ಥಾನ ಹತ್ರ ಹೋಗೋಷ್ಟೊತ್ತಿಗೆ ಅಲ್ಲಿ ಹೆಂಗಸರು ದೇವಸ್ಥಾನ ಹತ್ರ ಇದ್ದವ್ರು ಒಳಗಡೆ ಇದ್ದವ್ರು ಈಚೆ ಬರೋಷ್ಟೊತ್ತಿಗೆ ಅಲ್ಲಿಂದ ಓಡಿ ಬಂದವನೆ. ಬಂದು ಒಂದು ಹಲಸಿನ ಮರ ಹತ್ರ ಬುಚ್ಚಿ ಕಾಳಕ್ಕೆ ನೋಡವನೆ. ಈ ಹೆಂಗಸರು ಬಂದಿದ್ದು ನೋಡ್ಬಿಟ್ಟು ಮತ್ತೆ ಹೋಗಿ ಇಲ್ಲಿ ಬಂದು ಚಂದ್ರಂಗಿ ಶೆಡ್ ಐತೆ, ಈ ಚಂದ್ರಂಗಿ ಶೆಡ್ ಹತ್ರ ಬಂದು ಅವರು ಮನೆಯಲ್ಲಿ ಫ್ಯಾಮಿಲಿ ಇದ್ದರು ಅವ್ರ ಮನೆ ಇದ್ರ ಕೆಳಗಡೆ ಬಂದು ದಿವಾನ ಕೆಳಗಡೆ ಸೇರ್ಕೊಂಡವ್ರೆ. ಅಲ್ಲಿಂದ ಬಂದು ನಾವು ಇಟ್ಕೊಂಡು ಇದು ಮಾಡಿದ್ವಿ. ಹಿಡಿದಕ್ಕೆ ಹನುಮಂತಪುರ ನಮ್ಮದು ಮಾವಿನ ತೋಪು ಕಾವಲು ಬಂದಿದ್ದೆ ಅಂತಂದ. ಅದಕ್ಕೆ ಮುಂಚೆ ಹೋಗಿ ನೈಟೆಲ್ಲನೂ ತೂಟ್ಲಲ್ಲಿ ಅವೆಲ್ಲನೂ ಸರ್ಚ್ ಮಾಡ್ಕೊಂಡು ಅಲ್ಲೆಲ್ಲ ಓಡಾಡ್ತಿದ್ದಂತೆ. ಅಲ್ಲಿ ಒಂದು ಗೋಪಿಯ ಚಂದ್ರು ಅಂತ ಮನೆ ಐತೆ ತೋಟಗಳಲ್ಲಿ, ಅವ್ರ ಮನೆ ತಕ್ಕೋಗವನೆ. ಅವ್ರ ಮನೆ ತಕ್ಕೋಗ್ಬಿಟ್ಟು ಅವ್ರ ಮನೆ ನಾವು ನೋಡ್ಬಿಟ್ಟು ಅಲ್ಲಿ ನಾಯಿಗೆ ಇದು ಮಾಡೋದನು ಅಲ್ಲಿಂದ ವಾಪಸ್ ಬಂದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೈಕಲ್ಲಿ ಬಂದು ಅಟ್ಯಾಕ್ ಮಾಡೋದನ್ನು ಬೈಕ್ ಸರಿಯಾಗಿ ಓಡ್ತಾನೆ. ಅವ್ನು ನೋಡ್ರೆ ಹ್ಯಾಂಡಿಕ್ಯಾಪ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ನು ಹ್ಯಾಂಡಿಕ್ಯಾಪ್ಟ್ ಅಲ್ಲ, ಅವ್ನ ಪರವಾಗಿ ಇಲ್ಲಿ ಬಂದು ಶನಿಮಾನ್ ದೇವಸ್ಥಾನ ಹತ್ರ ಇಲ್ಲಿ ಬಂದು ಒಂದು 3 ದಿವಸದಲ್ಲಿ ಅಲ್ಲಿ ಕದ್ದವ್ರು. ನೆನ್ನೆ ಬಂದು ಅಲ್ಲಿ ಕಳ್ತನ ಮಾಡವ್ರೆ. ಅದಕ್ಕೆ ಮುಂಚಿನ ನೈಟ್ ಬಂದು 1.5 ತಿಂಗಳು ಆಗೈತೆ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ. ಆ ದೇವಸ್ಥಾನದಲ್ಲಿ ಬಂದು ಉಂಡಿ ಕೆದ್ದು ಅದರಲ್ಲಿ ಉಂಡಿಯಲ್ಲಿ ಕಾಸು ತಗೊಂಡು ಹೋಗವ್ರೆ, ಉಂಡಿ ಮೆಂಡು ಹಾಕ್ಬಿಟ್ಟು. ಈ ಥರ ಮಾಡ್ಕೊಂಡು ಇವರೆಲ್ಲ ಅನುಮಾನಾಸ್ಪದದಿಂದ ಇವನ್ನ ನಾವು ಕಟ್ಟಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಅಪರಿಚಿತ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆಗ ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರ ಗ್ರಾಮದ ಬಾಲರಾಜು ಎಂದು ತಿಳಿದು ಬಂದಿದ್ದು, ಗಿಡ್ನಹಳ್ಳಿ ಗ್ರಾಮದ ಪಕ್ಕದ ಮೊದಕದಹಳ್ಳಿ ಗ್ರಾಮದ ರೈತನೋರ್ವನ ಮಾವಿನ ತೋಟದ ಕಾವಲು ಕೆಲಸಕ್ಕೆ ಬಂದಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ದೇವಸ್ಥಾನ ಕಳ್ಳತನ ಪ್ರಕರಣಗಳು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟದಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.